ಹಾಯ್ ಎಲ್ಲ ಸ್ನೇಹಿತರೆ. ಎಲ್ಲರಿಗೂ ಶಿವರಾಜ್ ಶಿವು ರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ತುಂಬ ದಿನಗಳೇ ಆದವು ವಿಡಿಯೋ ಮಾಡಿ. ಹಾಗೆ ಸುಮಾರು ಜನನೂ ಕಮೆಂಟ್ಸ್ ಮಾಡ್ತಾಯಿದ್ರಿ, ಸರ್ ಯಾಕೆ ಸೆಲೆಬ್ರಿಟಿ ಮನೆಗಳು ಮಾಡ್ತಾಯಿಲ್ಲ, ಯಾಕೆ ಮಾಡ್ತಾಯಿಲ್ಲ ಅಂತ. ಕಾರಣಾಂತರಗಳಿಂದ, ಕೆಲಸದ ಅಭಾವದಿಂದ ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನಾನು ನಿಮಗೆ 7 ಸೆಲೆಬ್ರಿಟಿ ಮನೆಗಳನ್ನ ಒಂದೇ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ಹಾಗೆ ನೀವು ಇಲ್ಲಿ ನೋಡ್ಬೋದು, ನಾನಿರೋದು ಇವಾಗ ರಾಜರಾಜೇಶ್ವರಿ ನಗರ ಆರ್ಚ್. ಹಿಂದೆನೇ ಗೋಪಾಲನ್ ಇದೆ. ಮತ್ತು ಈಗ ನೋಡ್ಬೋದು ನೀವು, ಒಂದು ಶಿಫ್ಟ್ ಹೋಗ್ತಾ ಇದೆ. ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಕಾರ್ ಮೇಲೆ ಕೆ ಅಂತ ಹಾಕ್ಕೊಂಡಿದ್ರಲ್ಲ, ಅದೇ ರೀತಿ ಶಿಫ್ಟ್ ಮೇಲೂ ಹಾಕ್ಕೊಂಡಿದ್ದಾರೆ. ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಫ್ಯಾನ್ಸ್ ಅನಿಸುತ್ತೆ. ನೋಡೋಣ ಬನ್ನಿ. ಹೀಗೆ ನಾವು ಆರ್ಚಿಂದ ಒಳಗೋಯ್ತು ಅಂದರೆ ನಮ್ಮ ರಾಜರಾಜೇಶ್ವರಿ ನಗರ ಒಳಗಡೆ ಹೋಗೋದು. ಇಲ್ಲಿ ನಾನು ನಿಮಗೆ 7 ಸೆಲೆಬ್ರಿಟಿ ಮನೆಗಳನ್ನ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಗೊತ್ತಿರ್ಬೋದು, ನಮ್ಮ ಕಾಮಿಡಿ ಆ್ಯಕ್ಟರ್ ಚಿಕ್ಕಣ್ಣ ಸರ್ ಅವರ ಮನೆ. ಅದಾಯ್ತಾ, ಸಾವಿರಾರು ಮೂವಿಗಳ ಒಡತಿ MN ಲಕ್ಷ್ಮೀದೇವಿಯವರ ಮನೆ. ಅದಾದಮೇಲೆ ನಮ್ಮ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಸರ್ ಅವರ ಮನೆ. ಅದಾಯ್ತಾ, ನೆಕ್ಸ್ಟು ಅವಿನಾಶ್ ಸರ್ ಅವರ ಮನೆ, ಖಳನಾಯಕನಾಗಿ ಎಷ್ಟೊಂದು ಮೂವಿಗಳ ಅಭಿನಯ ಮಾಡಿದ್ದಾರೆ. ಅದಾಯ್ತಾ, ಡೈರೆಕ್ಟರ್ ಓಂ ಪ್ರಕಾಶ್ ಸರ್ ಅವರ ಮನೆ. ಅದರ ಬಿಟ್ಟು ನೆಕ್ಸ್ಟು ನಮ್ಮ ರಕ್ಷಿತ್ ಶೆಟ್ಟಿ ಸರ್ ಅವರ ಮನೆ. ಹಾಗೆ ಕೊನೆಯದಾಗಿ RR ನಗರ ಅಂದ್ರೇ ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಮನೆ. ನಾವೀಗ ನೇರವಾಗಿ ಬಂತು ಅಂತಂದರೆ, ನಮಗಿಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ. ಆ ಇಂಡಿಯನ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ. ಆ ರೋಡ್ನಲ್ಲೇ ನಾವು ಲೆಫ್ಟ್ನ ತಗೋಬೇಕಾಗುತ್ತೆ. ಲೆಫ್ಟ್ ತಗೊಂಡು ಸ್ಟ್ರೈಟ್ ಡೆಡ್ ಎಂಡಾಗಿ ಹೋಗ್ಬೇಕಾಗುತ್ತೆ. ಇಲ್ಲೇ ನಮ್ಮ ಕಾಮಿಡಿ ಆ್ಯಕ್ಟರ್ ಚಿಕ್ಕಣ್ಣ ಸರ್ ಅವರ ಮನೆ ಇರೋದು. ಹಾಗೆ ಹೊಸ್ದಾಗಿ ಯಾರಿನ್ನೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೊಂದು ಇನ್ಸ್ಟಾಗ್ರಾಮ್ನ ನನ್ನ ಮಗಳ ಹೆಸರಿನಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ಬೋದು, ವೈಷ್ಣವಿ __ ಡಿಂಪು ಅಂತ ಇದೆ. ಆದಷ್ಟು ಯಾರಿನ್ನೂ ನನ್ನ ಚಾನಲ್ನ ಆಲ್ರೆಡಿ ಫಾಲೋ ಮಾಡ್ತಾ ಇದ್ದೀರಾ, ದಯವಿಟ್ಟು ಇನ್ಸ್ಟಾಗ್ರಾಮ್ನ ಬಂದು ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾವೀಗ ಸ್ಟ್ರೈಟಾಗೆ ಹೋಗ್ಬೇಕಾಗತ್ತೆ, ಇಲ್ಲಿಂದ ನೇರವಾಗೇ ಹೋಗಬೇಕು. ಹಾಗೆ ತುಂಬ ದಿನಗಳಾಯಿತು ವಿಡಿಯೋ ಮಾಡಿ. ಸುಮಾರು ಜನ ಕೇಳ್ತಾಯಿದ್ರು ವಿಡಿಯೋ ಮಾಡಿ ಅಂತ. ನೋಡಿ, ಇಲ್ಲಿ ನೀವು ನೋಡ್ಬೋದು, ಈ ಸರ್ಕಲ್ನಲ್ಲಿ ಇದೇ ಸರ್ಕಲ್ಗೆ ಮತ್ತೆ ನಾವು ರಿಟರ್ನ್ ಬರಬೇಕು. ಇಲ್ಲಿಂದ ನಾವು ಸರ್ಕಲ್ ಅಂದರೆ 100 ಮೀಟರ್ಸ್ ದೂರ ಹೋಗ್ಬೇಕಾಗುತ್ತೆ. ಇಲ್ಲಿ ಹೋಗಿ ಮುಂದೆ ಲೆಫ್ಟ್ಗೆ ತಗೋಬೇಕಾಗುತ್ತೆ. ಲೆಫ್ಟ್ಗೆ ತಗೊಂಡು ಅಂತಂದರೆ ನಮಗಿಲ್ಲಿ ಅಪಾರ್ಟ್ಮೆಂಟ್ ಕಾಣುತ್ತೆ. ನೋಡಿ, ಇಲ್ಲಿ ಕಾಣಿಸುತ್ತಲ್ಲ, ಇದೇ ಪ್ರೆಸ್ಟೇಜ್ ಭಾಗಮನಿ ಟೆಂಪಲ್ ಬೆಲ್ಸ್ ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟಿನಲ್ಲೇ ನಮ್ಮ ಕಾಮಿಡಿ ಆ್ಯಕ್ಟರ್ ಚಿಕ್ಕಣ್ಣ ಸರ್ ಅವರ ಮನೆ ಇರೋದು. ಸುಮಾರು ಜನ ಹೇಳ್ತಾ ಇದ್ದೀರಾ ಇಲ್ಲಲ್ಲ ಮನೆ ಅಂತ. ನೀವು ಆಗಲೇ ನೋಡಿರ್ಬೋದು, ನಮ್ಮ ಕಲಾ ಮಾಧ್ಯಮ ಸರ್ ಪರಮ್ ಸರ್ ಅವರು ಇದೇ ಇದರಲ್ಲೇ ಬಂದು ವಿಡಿಯೋ ಮಾಡಿರೋದು. ಇಲ್ಲೇ ನಮ್ಮ B ಬ್ಲಾಕ್ 19ನೇ ಫ್ಲೋರ್ನಲ್ಲಿ 219ನೇ ಮನೆ ನಂಬರಲ್ಲಿ ನಮ್ಮ ಕಾಮಿಡಿ ಆ್ಯಕ್ಟರ್ ಚಿಕ್ಕಣ್ಣ ಸರ್ ಅವರ ಮನೆ ಇರೋದು. ಹಾಗೆ ಈ ಅಪಾರ್ಟ್ಮೆಂಟಿನಲ್ಲಿ ಪರ್ಮಿಷನ್ ಇಲ್ಲ ಹೊರಗಡೆ ಇರೋರಿಗೆ. ಇಲ್ಲಿ ನಾವು ರಿಟರ್ನ್ ತಗೊಂಡು ಅದೇ ರೋಡ್ಗೆ, ಇವಾಗ ಬಂದಿದ್ದ ರೋಡ್ಗೆ ಹೋಗಬೇಕಾಗುತ್ತೆ. ಮತ್ತು ಆ ಸರ್ಕಲ್ನಲ್ಲಿ ಲೆಫ್ಟ್ ತಗೋಬೇಕಾಗುತ್ತೆ. ಇದೇ ರೋಡಿನಲ್ಲಿ ನಮ್ಮ 6 ಜನ ಸೆಲೆಬ್ರಿಟಿ ಮನೆಗಳು ಸಹ ಇರೋದು. ಒಂದೇ ರೋಡಿನಲ್ಲಿ 7 ಸ್ಟಾರ್ ಸೆಲೆಬ್ರಿಟಿ ಮನೆಗಳು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಯ್ತು ಅಂತಂದರೆ ನಮ್ಮ ರಕ್ಷಿತ್ ಶೆಟ್ಟಿ ಸರ್ ಅವರ ಮನೆ ತಗೊಂಡಿದ್ದು. ಆ ಮನೆಯಿಂದ ಆಪೋಸಿಟ್ ರೋಡ್ನಲ್ಲೇ ನಮ್ಮ MN ಲಕ್ಷ್ಮೀ ದೇವಿಯವರ ಮೇಡಮ್ ಅವ್ರ ಮನೆಯೂ ಇರೋದು. ಇಲ್ಲಿಂದ ನಾವು ಒಂದು 100 ಮೀಟರ್ಸ್ ದೂರ ಬಂತು ಅಂತಂದರೆ ಈಗ ನಾವು ಹಿಂಗೆ ನೇರವಾಗೇ ಬರಬೇಕಾಗುತ್ತೆ. ಇಲ್ಲಿಂದ ಸ್ವಲ್ಪ ಮುಂದೆ ಬಂತು ಅಂತಂದ್ರೆ ಇಲ್ಲಿ ಕಾಣಿಸುತ್ತಲ್ಲ, ಇದೇ ನಮ್ಮ ರಕ್ಷಿತ್ ಶೆಟ್ಟಿ ಸರ್ ಅವರ ಸ್ವಂತ ಮನೆ ತೊಗೊಂಡಿದ್ದ ಮನೆ ಇದೆ. ಸದ್ಯಕ್ಕೆ ಈಗ ಬಾಡಿಗೆ ಕೊಟ್ಟಿದ್ದಾರೆ, ಅವ್ರು ಇವಾಗ ಬಾಡಿಗೆ ಮನೇಲಿದ್ದಾರೆ. ಇದೇ ರೋಡ್ಗೆ ಮತ್ತೆ ನಾನು ಅಟ್ಯಾಚ್ ಆಗ್ತೀನಿ. ಇಲ್ಲಿ ಲೆಫ್ಟಿಗೆ ತಗೋಬೇಕಾಗುತ್ತೆ. ಈ ಮನೆ ಆಪೋಸಿಟ್ನಲ್ಲಿ ಲೆಫ್ಟಿಗೆ ತಗೊಂಡು
ಹೀಗೆ ನೇರವಾಗಿ ಹೋಗ್ಬೇಕಾಗುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಕನ್ನಡದಲ್ಲಿ ಅತಿ ಹೆಚ್ಚು ಸಾವಿರಾರು ಮೂವಿಗಳನ್ನು ತೆಗೆದಿರುವ ಎನ್ ಲಕ್ಷ್ಮಿ ಅಮ್ಮನವರ ಮನೆ ಇಲ್ಲೇ ಮುಂದೆ ಅಪಾರ್ಟ್ಮೆಂಟ್ನಲ್ಲೇ ಇರೋದು. ಸೊ ಹಾಗೆ ಈ ವಿಡಿಯೋ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ವೈಷ್ಣವಿ ಡಿಂಪು, ಅದಕ್ಕೂ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ, ಲಿಂಕ್ನೂ ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಕಮೆಂಟ್ಸ್ ಬಾಕ್ಸ್ನಲ್ಲೂ ಪಂಚ್ ಮಾಡಿರ್ತೀನಿ. ಸೊ ಅಲ್ಲಿ ಫಾಲೋ ಮಾಡಿ. ಸೊ ಇಲ್ಲಿ ನಮ್ಗೆ ಇಲ್ಲಿ ನೋಡ್ಬೋದಲ್ಲ, ಈ ಎಡಗಡೆ ಕಾಣಿಸ್ತಾ ಇರೋ ಮನೆಯೇ, ಇದರಲ್ಲೇ ನಮ್ಮ ಎನ್ ಲಕ್ಷ್ಮೀ ದೇವಿ ಅಮ್ಮವರು ಇರೋದು. ಸೊ ಇಲ್ಲಿ ಕಾಣಿಸುತ್ತಲ್ಲ, ಸೊ ಇಲ್ಲೇ ಈ ಮನೆ ಕಾಣುತ್ತಲ್ಲ, ಇದೇ ಮನೆಯಲ್ಲೇ ನಮ್ಮ ಎನ್ ಲಕ್ಷ್ಮಿ ಅಮ್ಮ ಅವರ ಮನೆ ಇರೋದು. ಯಜಮಾನ ಮೂವಿಯಲ್ಲಿ ನೀವು ನೋಡಿರ್ಬೋದು ಕಾಮಿಡಿಗಳ್ನ. ಸೊ ಇದೇ ಮನೆ ಇಲ್ಲಿ ಕೆಳಗೆ ಕಾಣುತ್ತಲ್ಲ, ಈ ಕೆಳಗಡೆ ಮನೆಯಲ್ಲೇ ನಮ್ಮ ಎನ್ ಲಕ್ಷ್ಮೀ ದೇವಿ ಅಮ್ಮನವರ ಮನೆ ಇರೋದು. ಸುಮಾರು ಅವ್ರಿಗೆ ಆಲ್ರೆಡಿ ತುಂಬ ಏಜ್ ಆಗಿದೆ. ಮತ್ತು ಅದಲ್ಲದೆ ಪೋಷಕರ ನಾಟಕದಲ್ಲಿ ಇತ್ತೀಚೆಗೆ ಅಭಿನಯ ಆಗಿ, ಸೊ ಪ್ರತಿಯೊಂದು ಮೂವಿಗಳಲ್ಲೂ ಸಾವಿರಾರು ಮೂವಿ ಅಂದರೆ ರಾಜ್ಕುಮಾರ್ ಜೊತೆಗೂ ಎಷ್ಟೊಂದು ಫಿಲಮ್ಗಳನ್ನ ಮಾಡಿದ್ದಾರೆ. ಸೊ ಈಗ ನಾವು ವಾಪಸ್ಸು ಆ ರೋಡ್ಗೆ ಬರೋಣ. ನೋಡಿ, ಇಲ್ಲೇ ಬಂದಿದ್ದು ವಾಪಸ್ಸು ರಿಟರ್ನು ನಮ್ಮ ರಕ್ಷಿತ್ ಶೆಟ್ಟಿ ಸರ್ ಅವರ ಮನೆ ತೊಗೊಂಡಿರೋದು. ಇದರ ಪಕ್ಕದಲ್ಲೇ ನಮ್ಮ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಸಾರ್ ಅವರ ಮನೆ ಇದು. ಸೊ ಹಾಗೆ ಇವರು ರಾಜಕೀಯದಲ್ಲೂ ಒಳನಾಟ ಇಟ್ಕೊಂಡಿರೋ, ಸೊ ಈಗ ಅವರು ನಮ್ಮ ಜೊತೆ ಇಲ್ಲ. ಸೊ ಅದಾಯಿತು ಅಂದರೆ ಅದರಿಂದ ಸ್ವಲ್ಪ ಒಂದು 300 ಮೀಟರ್ಸ್ ದೂರದಲ್ಲೇ ನೀವು ಆಗಲೂ ನೋಡಿರ್ಬೋದು, ಹಳೆ ಫಿಲಮ್ಗಳಲ್ಲಿ, ರಾಜ್ಕುಮಾರ್ ಫಿಲಮ್ಗಳಲ್ಲಿ ಖಳನಟ ನಾಯಕನಾಗಿ ಮಾಡಿದ್ದ ನಮ್ಮ ಅವಿನಾಶ್ ಸಾರು, ಹಾಗೆ ಮಾಳ್ವಿಕಾ ಮೇಡಮ್. ಸೊ ಇದೇ ಅವಿನಾಶ್ ಸಾರ್ ಅವರ ಮನೆ. ಸೊ ಇಲ್ಲಿ ಕಾಣ್ಬೋದು ನೀವು, ಇದೇ ನಮ್ಮ ಖಳನಾಯಕ ಆದ ಅವಿನಾಶ್ ಸಾರ್ ಅವರ ಮನೆ. ಸೊ ಒಂದೇ ರೋಡ್ನಲ್ಲೇ ಈಗಾಗಲೇ ನೀವು 4 ಮನೆ ಅಂದರೆ 3 ಮನೆಗಳನ್ನ ನೋಡಿದ್ದೀರ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕಾಗತ್ತೆ, ಇಲ್ಲೇ ನಮ್ಮ ಡೈರೆಕ್ಟರ್ ಸರ್ ಅವರ ಮನೆಯೂ ಇರೋದು. ಸೊ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಮನೆಯೂ ಇದೇ ಲೆಫ್ಟ್ ಸೈಡ್ ರೋಡ್ ತೊಗೊಂಡ್ರೆ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಮೋನಿಶಾ ಕಾರ್ನರ್ ಅಂತ. ಸೊ ಇದು ಇಲ್ಲಿ ಈ ಸರ್ಕಲ್ ಫೇಮಸ್ಸು. ಸೊ ಮೋನಿಶಾ ಕಾರ್ನರಿಂದ ಒಂದು ಸ್ವಲ್ಪ ಮುಂದೆ ಬಂತು ಅಂದ್ರೇ ಒಂದು 100 ಮೀಟರ್ಸ್ ದೂರದಲ್ಲೇ ನಮ್ಮ ಡಕೋಟಾ ಎಕ್ಸ್ಪ್ರೆಸ್ ಕಾಮಿಡಿ ಆ್ಯಕ್ಟರ್ ಅಂತ. ಅಲ್ಲಿ ಒಂದು ಡಕೋಟಾ ಎಕ್ಸ್ಪ್ರೆಸ್ ಮೂವಿ ನೋಡಿದ್ರೇ ಗೊತ್ತಾಗುತ್ತೆ ಸೊ ಅವ್ರು ಎಷ್ಟು ರಂಜಿಸಿದ್ರು ಅಂತ. ಸೊ ಇಲ್ಲೇ ನಮ್ಮ ರೈಟರ್ ಡೈರೆಕ್ಟರ್ ಓಂ ಪ್ರಕಾಶ್ ಸರ್ ಅವರ ಮನೆಯೂ ಇಲ್ಲೇ ಇರೋದು. ಮೋನಿಶಾ ಕಾರ್ನರಿಂದ ಒಂದು 100 ಮೀಟರ್ಸ್ ದೂರದಲ್ಲೇ ನಮ್ಮ ಡೈರೆಕ್ಟರ್ ಓಂ ಪ್ರಕಾಶ್ ಸರ್ ಅವರ ಮನೆಯೂ ಇದೇ ಆರ್ ಆರ್ ನಗರ ರೋಡ್ನಲ್ಲೇ ಇರೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕಾಗತ್ತೆ. ಇಲ್ಲಿಂದ ಒಂದು 200 ಮೀಟರ್ಸ್ ದೂರದಲ್ಲೇ ಸೊ ಇಲ್ಲಿ ಮತ್ತೊಂದು ಸೆಲೆಬ್ರಿಟಿ ಮನೆ ಇದೆ. ಸೊ ಈಗ ನಾವು ನೇರವಾಗಿ ಬರಬೇಕಾಗತ್ತೆ. ಸೊ ಸದ್ಯಕ್ಕೆ ಸಾರ್ ಅವರು ಇಲ್ಲಿ ಬಾಡಿಗೆಗೆ ಮನೆಯಲ್ಲಿರೋದು. ಸೊ ಇಲ್ಲಿ ಕಾಣುತ್ತಲ್ಲ, ಇಲ್ಲೇ ನಮ್ಮ ರಕ್ಷಿತ್ ಶೆಟ್ಟಿ ಸರ್ ಅವರ ಮನೆ ಇರೋದು. ಫಸ್ಟ್ ಫ್ಲೋರ್ನಲ್ಲಿ ನಮ್ಮ ರಕ್ಷಿತ್ ಶೆಟ್ಟಿ ಸರ್ ಅವರ ಮನೆ ಇರೋದು ಇದೇ ಫಸ್ಟ್ ಫ್ಲೋರ್ನಲ್ಲಿ. ಸೊ ಇವರು ಆಲ್ರೆಡಿ ಹೊಸ ಮನೆ ಕಟ್ತಾ ಇದ್ದಾರೆ. ಅದು ಬಂದು ಮಾಮೂಲಿ ಲಾಸ್ಟ್ ಟೈಮ್ ಒಂದು ಸರಿ ವಿಡಿಯೋ ಮಾಡಿದ್ದೆ. ಸೊ ಇಲ್ಲಿಂದ ನಾವು ಇನ್ನು ನಿಮ್ಗೆ ಗೊತ್ತಿರ್ಬೋದು ರಿಟರ್ನ್ ತಗೋಬೇಕಾಗುತ್ತೆ. ಸೊ ಇದೇ ರೋಡ್ನಲ್ಲೇ ರಿಟರ್ನ್ ತಗೊಂಡು ಸ್ವಲ್ಪ ಮುಂದೆ ಬಂದು ರೈಟ್ಗೆ ತಗೋಬೇಕಾಗತ್ತೆ. ಸೊ ಇಲ್ಲಿ ರೈಟಿಗೆ ತಗೊಂಡ ಅಂದರೆ ಈ ರೋಡಿಂದ ಸ್ವಲ್ಪ ಮುಂದೆ ಹೋಯ್ತು ಅಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಮನೆ ಇದೇ ರೋಡ್ನಲ್ಲೇ ಇರೋದು. ಸೊ ಅವರು ಇವಾಗ ಸದ್ಯಕ್ಕೆ ಇಲ್ಲಿಲ್ಲ. ಸೊ ಕಾರಣಾಂತರಗಳಿಂದ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ನಮ್ಮ ಡಿ ಬಾಸ್ ಬೇಗ ಬಿಡುಗಡೆ ಆಗಲಿ. ಯಾಕಂದರೆ ಪ್ರತಿಯೊಂದು ಭಾನುವಾರನೂ ಪ್ರತಿ ಸೆಲೆಬ್ರಿಟಿಗೂ ಶೇಕ್ ಹ್ಯಾಂಡ್ ಕೊಟ್ಕೊಂಡು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗೋದು ಏಕೈಕ ನಟ ಅಂತಂದರೆ ನಮ್ಮ ಧ್ರುವ ಸರ್ಜಾ ಸರ್ ಇರ್ಬೋದು. ಅವರು ಅಷ್ಟೇ
ಸೆಲೆಬ್ರಿಟಿಗೋಸ್ಕರನೇ ಭಾನುವಾರನ ಒತ್ತಿಟ್ಟಿದ್ದಾರೆ. ಹಾಗೆ ನಮ್ಮ ದರ್ಶನ್ ಸರ್ ಅವರಷ್ಟೇ ದಿನಾಲೂ ಭಾನುವಾರ ಅಂದರೆ ಏನಿಲ್ಲ ಅಂದರೂ ಸಾವಿರಾರು ಜನಗಳು ಬರ್ತಾರೆ. ಸೊ ಅದು ಮರುಕಳಿಸಲಿ, ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಕೇಳ್ಕೊಳ್ತಾ, ಸೊ ಇಲ್ಲೇ ನೋಡ್ಬೋದು ನೀವು, ಇದೇ ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಮನೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದೇ ನಮ್ಮ ಆರ್ ಆರ್ ನಗರದಲ್ಲಿ 7 ಸ್ಟಾರ್ ಸೆಲೆಬ್ರಿಟಿ ಮನೆಗಳನ್ನ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ವೈಷ್ಣವಿ ಡಿಂಪು ಅಂತ ಚೆಕ್ಔಟ್ ಮಾಡಿ, ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.